ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ಧನುರ್ಮಾಸದ 6 ಮತ್ತು 7ನೇ ದಿನದ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಂಡೇ ಅನ್ನೋದು ಎವ್ರಿ ಡೇ ನನಗೆ ಲೇಝಿ ಡೇ ಆಗಿರ್ತಾಯಿತ್ತು. ಸೊ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಎಲ್ಲ ಹೇಗಿರ್ತಾಯಿತ್ತು ಅಂತಂದರೆ ಸಂಡೇಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಲಂಚ್ ಎರಡೂ ಕೂಡ ಸೇಮ್ ಟೈಮಲ್ಲಿ ಇರ್ತಾಯಿತ್ತು. ಆದರೆ ಇವತ್ತು ತುಂಬ ಕೆಲಸ ಮಾಡಿದ್ವಿ, ತುಂಬ ಓಡಾಡಿದ್ವಿ. ಹಾಗೆ ಆಚೆ ಎಲ್ಲ ಹೋಗಿ ಸುತ್ತಾಡ್ಕೊಂಡ್ವಿ. ಮಕ್ಕಳ ಜೊತೆ ಆಟ ಆಡಲಿಕ್ಕಾಗಿರ್ಬೋದು, ಎಲ್ಲರ ಹತ್ರ ಮಾತಾಡಲಿಕ್ಕೆ ಮತ್ತು ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ, ನನ್ನ ಪರ್ಸ್ನಲ್ ಟೈಮಿಂಗ್ಸ್ಗೆ ತುಂಬಾ ಟೈಮ್ ಸಿಕ್ಕಂಥ ಒಂದು ದಿನ ಆಗಿತ್ತು. ಸೊ ವೆರಿ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಈ ರೀತಿ ದಿನ ಇರುತ್ತೆ ಅಂತ ನಾನು ಕೂಡ ಯಾವತ್ತೂ ಕೂಡ ಊಹಿಸ್ಕೊಂಡಿರಲಿಲ್ಲ. ಏಕೆಂದರೆ ಎದ್ದೇಳೋದೇ 8 ಗಂಟೆ, 9 ಗಂಟೆ, 10 ಗಂಟೆ ಸಮ್ಟೈಮ್ಸ್ ಆಗಿರ್ತಾಯಿತ್ತು. ಸೊ 10 ಗಂಟೆವರೆಗೂ ನಿದ್ದೆ ಬರುತ್ತಾ ಅಂತಂದರೆ ಖಂಡಿತ 10 ಗಂಟೆವರೆಗೂ ನಿದ್ದೆ ಬರೋದಿಲ್ಲ. ಸೊ ಆದ್ರೂ ಅಟ್ಲೀಸ್ಟ್ ಏನೋ ಒಂಥರ ಲೇಝಿನೆಸ್, ಮೇಲೆ ಎದ್ದೇಳಲಿಕ್ಕೆ ಇಷ್ಟ ಆಗೋಲ್ಲ, ಈ ರೀತಿಯಾಗಿರುವಂಥ ದಿನ. ಸೊ ಇವತ್ತು ಧನುರ್ಮಾಸ ಆಗಿರೋದ್ರಿಂದ ಸೊ ಒಂದು ರೆಸ್ಪಾನ್ಸಿಬಿಲಿಟಿ, ಎದ್ದೇಳಲೇಬೇಕು ಅನ್ನೋಂತಹ ಒಂದು ರೆಸಲ್ಯೂಷನ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಎದ್ದೇಳಲೇಬೇಕಾಗುತ್ತೆ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಎದ್ದೇಳಲಿಕ್ಕೆ ಇವಾಗ ಕಷ್ಟ ಆಗ್ತಾಯಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಯ್ತಾವಂತಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತೇಳಿ ಹಳೆಯ ಕಾಲದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹುರಿದಕ್ಕಿ ಉಸ್ಲಿ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ಬರು ಹುರಿದಕ್ಕಿ ತರಿ ಅಂತ ಹೇಳ್ತಾರೆ, ಇನ್ನು ಅಕ್ಕಿ ತರಿ ಅಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ಕಡೆ ಹೇಳುವಂತಹ ವಿಶೇಷ ಏನಪ್ಪ ಅಂತಂದರೆ ಅಕ್ಕಿ ಉಸ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಕ್ಕಿ ಉಸ್ಲಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗಾಗಿ ಈ ರೀತಿ 1-2 ಕಪ್ನಷ್ಟು ಅಕ್ಕಿನ ತೊಗೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಹುರಿದಾಗ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಮತ್ತು ಅದು ಘಮ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಸೊ ಹೇಳ್ಬೇಕು ಅಂತಂದರೆ ಇದು ಸ್ವಲ್ಪ ಸ್ಮೆಲ್ಲೆಲ್ಲ ಉಪ್ಪಿಟ್ಟು ಥರನೇ ಬರುತ್ತೆ. ಆದರೆ ಟೇಸ್ಟ್ ಸ್ವಲ್ಪ ಉಪ್ಪಿಟ್ಟಿಗಿಂತ ಬೇರೆ ಥರ ಡಿಫ್ರೆಂಟಾಗಿರುತ್ತೆ. ಸೊ ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಅಕ್ಕಿನ ಎಲ್ಲ ಹುರ್ಕೊಂಡು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಆಗಿರ್ಬೋದು, ಬೀನ್ಸ್, ಹಾಗೆ ಕ್ಯಾರೆಟ್, ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂತಂದರೆ ಕ್ಯಾಪ್ಸಿಕಮ್ ಹಾಕೊತಾರೆ ಕೆಲವೊಬ್ಬರು. ಸೊ ಈ ರೀತಿಯಾಗಿರುವಂತಹ ತರಕಾರಿಗಳನ್ನ ಯೂಸ್ ಮಾಡ್ಕೋಬೋದು, ಇಲ್ಲ ನವಿಲುಕೋಸನ್ನ ಹಾಕೊಬೋದು. ಸೊ ನಾನಿಲ್ಲಿ ಈರುಳ್ಳಿ, ಬೀನ್ಸ್ ಹಾಗೆ ಕ್ಯಾರೆಟ್ನ ಹಾಕಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ನೀವು ಈ ಸೀಸನಲ್ಲಿ ಸಿಗುವಂಥ ಅವರೆಕಾಳು ಹಾಕಿರ್ಬೋದು, ತೊಗರಿ ಕಾಳು, ಅದಲ್ಲದೆ ಅಲಸಂದೆ ಕಾಳು, ಯಾವ ಕಾಳನ್ನ ಬೇಕಾದ್ರೂ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ನಾವು ಎಷ್ಟು ವೆಜಿಟೇಬಲ್ಸ್ ಹಾಗೆ ಕಾಳುಗಳನ್ನ ಹಾಕಿರ್ತೀವಿ, ಟೇಸ್ಟ್ ಅಂತೂ ಅಷ್ಟೇ ಸಖತ್ತಾಗಿರುತ್ತೆ. ಸೊ ಇದನ್ನೆಲ್ಲ ಕೂಡ 1-2 ನಿಮಿಷ ಫ್ರೈ ಮಾಡಿ ಆದ ನಂತರ ಸೊ ಇವಾಗ ನಾನಿಲ್ಲಿ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಸೀಸನ್ನಲ್ಲಿ ತುಂಬಾ ಸಿಗುವಂಥದ್ದು, ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗೆ ಕಮ್ಮಿ ರೇಟಲ್ಲಿ ಕೂಡ ಸಿಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಗ್ತಾಯಿದೆ. 1-2 ನಿಮಿಷ ಇದು ಚೆನ್ನಾಗಿ ಬೆಂದಮೇಲೆ ನಾನೀಗ ಅಕ್ಕಿನ ಹುರ್ಕೊಂಡಿದ್ದೀನಲ್ಲ, ನನ್ನನ್ನು ವಾಶ್ ಮಾಡದೆ ಅಕ್ಕಿನ ಹುರ್ಕೊಂಡಿರ್ತೀವಿ. ಅದು ನೀವು ಹಾಕುವಾಗ ಒಂದ್ಸರಿ ಅದನ್ನು ವಾಶ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಾನೀಗ ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 1 ಗ್ಲಾಸ್ನಷ್ಟು ನಾನು ಅಕ್ಕಿನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ತೊಗೊಳುತ್ತೆ, ಯಾಕೆಂದರೆ ನಾವು ಹುರಿದಿದ್ದೀವಲ್ವ. ಸೊ ಹಾಗಾಗಿ ಇದಕ್ಕೆ ನಾವು ಯೂಶ್ವಲಿ ಬೇರೆ ರೈಸ್ ಎಲ್ಲ ಮಾಡಿದಾಗ 2 ಲೋಟದಷ್ಟು ನೀರು ಹಾಕ್ತೀವಿ ಅಲ್ವಾ, ಇದಕ್ಕೆ ಸ್ವಲ್ಪ 2-3 ಲೋಟ ಈ ರೀತಿಯಾಗಿ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಸೊ ಇವಾಗ ಇದು 1-2 ಕುದಿ ಬಂದಮೇಲೆ ನಮಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಕೊತ್ತಂಬರಿನ ನಾವು ಹಾಕ್ಕೊಂಡು 1-2 ನಿಮಿಷ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಕೂಗಿಸ್ಕೋಬೇಕು. ಏಕೆಂದರೆ ಇದು ಹುರಿದಿರೋದ್ರಿಂದ ನಾನು ಆಗಲೇ ಹೇಳಿದೆ ಅಲ್ವಾ, ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾರ್ಕೊಂತು ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಆದಷ್ಟು ಬೇಗ ಮಾಡಿಕೊಂಡು ಬೇಗ ತಿನ್ನಲಿಕ್ಕೆ ಟ್ರೈ ಮಾಡಿ. ಸೊ ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಸ್ಮೆಲ್ ಅಂತೂ ಆ್ಯಸ್ ಯೂಶ್ವಲ್ ಉಪ್ಪಿಟ್ಟು ಥರನೇ ಇರುತ್ತೆ. ನನ್ನ ಮಗಳು ಫಸ್ಟಿಗೆ ಕೇಳಿದ ತಕ್ಷಣ ಏನು ಉಪ್ಪಿಟ್ಟಾ ಅಂತ ಕೇಳ್ತಾಯಿದ್ಲು. ಸೊ ಇವಾಗ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಇದ್ರ ಜೊತೆ ರೈತ ಇಲ್ಲ ದಾಲ್ ಜೊತೆನೂ ಕೂಡ ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅಂತಲೂ ಅನಿಸುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫೈನಲಾಗಿ ನನಗೆ ಇಷ್ಟ ಆಗುವಂಥ ಒಂದು ಅಕ್ಕಿ ಉಸ್ಲಿ ರೆಡಿ ಆಯಿತು. ಸೊ ಇದಕ್ಕೆ ಸ್ವಲ್ಪ
ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಉಪ್ಪಿಟ್ಟಿಗಾಗಿರ್ಬೋದು, ಅಕ್ಕಿ ಉಸ್ಲಿಗಾಗಿರ್ಬೋದು ಸ್ವಲ್ಪ ಹಸಿ ತೆಂಗಿನಕಾಯಿನ ಉದುರಿಸ್ಕೊಟ್ರೆ ತುಂಬಾ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ. ಸೊ ನಾನಿವಾಗ ಇದೆಲ್ಲ ಕುಕ್ ಆದಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ರೆಸಿಪಿನ ನೋಡೋಣ. ಹಾಗಾದರೆ ಇದೇನಪ್ಪ ಅಂತಂದರೆ ಹುಣಸೆ ಏನಂತಂದರೆ, ನಾವು ಚಿಕ್ಕವರಿದ್ದಾಗ ಯಾರಾದರೂ ದಿಢೀರ್ ಅಂತ ನೆಂಟರು ಬರ್ತಾರೆ, ಆವಾಗ ನಾವು ಬೇರೆ ಬೇರೆ ಅಡುಗೆಗಳನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂತಂದಾಗ ಈ ಒಂದು ರೆಸಿಪಿನ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಆವಾಗೆಲ್ಲ ಸ್ವಿಗ್ಗಿ ಆಗಿರ್ಬೋದು, ಈ ಝೊಮ್ಯಾಟೊ ಆಗಿರ್ಬೋದು, ಆನ್ಲೈನ್ ಡೆಲಿವರಿ ಇಲ್ಲ, ನಾವು ಬರ್ತಿದ್ದೀವಿ ಅಂತ ಹೇಳಲಿಕ್ಕೆ ಫೋನ್ಸ್ ಆಗಿರಲಿ ಯಾವುದೂ ಇರ್ತಿರಲಿಲ್ಲ. ಸೊ ಹಾಗಾಗಿ ಬಂದವ್ರಿಗೆ ಅಡುಗೆ ಮಾಡಬೇಕು ಅನ್ನೋದು ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಒಂದು ರೆಸಿಪಿ ನನಗೆ ನಮ್ಮಮ್ಮ ಮಾಡ್ತಾಯಿದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆದರೆ ನಾನಂತೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ, ಯಾಕೆಂದರೆ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ಈ ಸಿಂಪಲ್ ರೆಸಿಪಿನ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಕರಿಬೇವು ಹಾಗೆ ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲವನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರ ಸ್ವಲ್ಪ ಸ್ಟೇಜ್ ಮಾಡೋದಕ್ಕಿಂತ ಒಂದು 10-15 ನಿಮಿಷಗಳ ಮುಂಚೆ ನೆನೆಸಿಟ್ಕೋಬೇಕು. ಚೆನ್ನಾಗಿ ಹುಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ನಾನು ಇಲ್ಲಿಗೆ ಒಂದರಿಂದ ಈ ರೀತಿ ಸಾಫ್ಟ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ವಾಸನೆ ಹೋದ್ಮೇಲೆ ನಾನೇನೆಲ್ಲ ನೆನೆಸಿಟ್ಕೊಂಡಲ್ಲ ಆ ಹುಣಸೆ ಹಣ್ಣು ಚೆನ್ನಾಗಿ ಏನು ಹೇಳ್ತಾರೆ ಪಲ್ಪ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ. ಸೊ ಇವಾಗ ನಾನೇನೆಲ್ಲ ಹುಣಸೆ ಹಣ್ಣು ಇದು ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲನೂ ಕೂಡ ಹಿಂಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಒಂದು 2-3 ನಿಮಿಷ ಅಂದರೆ ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಕೋಬೇಕು. ಇದನ್ನು ತುಂಬ ತೆಳ್ಳಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರೋದಿಲ್ಲ. ಈ ರೀತಿ ಗೊಜ್ಜಿನ ಹದಕ್ಕೆ ಇಲ್ಲ ಚಟ್ನಿ ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಅಂದರೆ ತುಂಬ ಜಾಸ್ತಿ ಮಾಡಿದ್ರು ಇದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಆದಷ್ಟು 1-2-3 ಜನ ಇನ್ಸ್ಟೆಂಟಾಗಿ ಯಾರಾದರೂ ಬಂದರು ಇಮಿಡಿಯೇಟಾಗಿ ನಾವೇನಾದರೂ ಮಾಡಬೇಕು ಅಂತಂದರೆ ಈ ರೆಸಿಪಿ, ಇಲ್ಲ ನಾವು ಮಧ್ಯಾಹ್ನ ಈವ್ನಿಂಗ್ ನಾವು ಅಡುಗೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತಂದಾಗ ತುಂಬ ಈಸಿಯಾಗಿ ಆಗುವಂತಹ ಒಂದು ರೆಸಿಪಿ ಇದು. ಸೊ ಇದಕ್ಕೆ ಸ್ವಲ್ಪ ಚೆನ್ನಾಗಿ ತುರಿದಿರುವಂತಹ ಹಸಿ ತೆಂಗಿನಕಾಯಿನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೊನೆಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡ್ರೆ ಈ ಹುಣಸೆ ಹಣ್ಣನ್ನ ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಇದ್ದರೆ ಸಾಕು, ಸಖತ್ತಾಗಿರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಿಗೆ ತಿಳಿಸಿ ಅಂತ ಹೇಳ್ತಾ, ಸೊ ಇವಾಗ ಒಂದು ಟೇಸ್ಟಿ ಆಗಿರೋ ಡಿಲಿಷಿಯಸ್ ಆಗಿರೋ ಗೊಜ್ಜಂತೂ ರೆಡಿ ಆಯಿತು. ಸೊ ಬನ್ನಿ, ಇನ್ನು ಇವತ್ತು ಸೋಮವಾರದ ಧನುರ್ಮಾಸದ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ಸರಿ ಪೂಜೆ ಮಾಡೋಣ ಅಂತೇಳಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಸೊ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು, ಎಲ್ರಿಗೂ ಫೇವ್ರೇಟ್. ಸಂಡೇ ಫುಲ್ಲು ಕೂಡ ಕೆಲಸ ಮಾಡಿ ಬೆಳಿಗ್ಗೆ ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆ ಇದ್ಕಿದ ಅವರೆಕಾಳು ಸಾಂಬಾರು. ಏನಪ್ಪ ಅಂತ ಸ್ಪೆಷಲ್ ಅಂತಂದರೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ 1-2 ಟೈಮಿಗೋಸ್ಕರ ಒಂದು ದಿನ ಪೂರ್ತಿ ಈ ಸಾಂಬಾರು ಮಾಡಲಿಕ್ಕೆ ಅಂತ ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಅದು ಟೇಸ್ಟ್ ಅಂತೂ ತುಂಬಾ ಮಸ್ತ್ ಇರುತ್ತೆ. ಸೊ ಅದನ್ನು ಊಟ ಮಾಡುವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ವ ಅನ್ನೋದು ಕೂಡ ಮರ್ತೋಗುತ್ತೆ. ಮತ್ತು ಮನೆಯಲ್ಲಿರೋರಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು ಇಷ್ಟ ಆಗ್ತಿದೆ ಅಂದಾಗ ಅದನ್ನು ಮಾಡೋದ್ರಲ್ಲಿ ಯಾವುದೇ ರೀತಿ ಬೇಜಾರು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಖುಷಿಯಾಗಿ ಇವತ್ತು ಟೈಮ್ ತುಂಬಾ ಜಾಸ್ತಿ ಸಿಕ್ತು. ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಸೊ ಅವರೆಕಾಯಿ ಎಲ್ಲ ಕೂಡ ತೊಗೊಂಬಂತೆ. ಸೊ ಹಾಗಾಗಿ ತುಂಬಾ ಟೈಮ್ ಇದ್ದಿದ್ದರಿಂದ ಓಕೆ ಇದ್ಕಿದ್ಬೇಳೆ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ನಾನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಇದ್ಕಿದ್ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಹಾಗೆ ಇದರ ರೆಸಿಪಿ ಕೂಡ ಹಾಕಿದ್ದೀನಿ. ಸೊ ಇದು ಆಲ್ರೆಡಿ ನಾನು ಅರ್ಲಿಯರ್ ಕೂಡ ನನ್ನ ಚಾನಲಲ್ಲಿ ನಾನು ಹಾಕಿದ್ದೆ. ಸೊ ಇವಾಗಲೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಸೊ ನಾನು ಇಡ್ಲಿಗೆ ರಾತ್ರಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ರೀತಿಯ ಉಪ್ಪಾಗಿರ್ಬೋದು, ಸೋಡಾನ ಆಗಿರ್ಬೋದು ಹಾಕಿರೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ 1 ಚಿಟಿಕೆಯಷ್ಟು ಸೋಡಾನ ಹಾಕಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು 1-2 ಅವರ್ ಹಾಗೆ ಇಟ್ಟಿರ್ತೀನಿ. ಅದಾದಮೇಲೆ ನಾನು ಯೂಸ್ ಮಾಡ್ಕೊತೀನಿ. ಸೊ ಇವಾಗ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರುವಂತಹ ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಸೊ ಅದನ್ನ 2 ನಿಮಿಷ ಏನಂತ ಹೇಳ್ತಾರೆ ಪ್ರಿಸರ್ವ್ ಮಾಡಲಿಕ್ಕೆ ಇಟ್ಟು ಬೆಳಗ್ಗೆಗೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಬೆಳಗ್ಗೆ ಟೈಮ್ ನೀರು ಕುಡಿದಿಲ್ಲ ಅಂತಂದರೆ ಬಾಡಿ ಡಿಹೈಡ್ರೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಚಳಿಗಾಲದಲ್ಲಿ ಕೆಲವರು ಚಳಿ ಅಂತ ಹೇಳಿಬಿಟ್ಟು ನೀರನ್ನ ಕುಡಿಯೋದನ್ನ ಸ್ಕಿಪ್ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ನಮ್ಮ ಬಾಡಿಗೆ ಬೇಕಾಗಿರುವಂತಹ ನೀರಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ನೀರನ್ನ ಕುಡಿಲೇಬೇಕಾಗುತ್ತೆ. ಅದು ಯಾವ ಕಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಮಳೆಗಾಲ, ಬೇಸಿಗೆಗಾಲದಲ್ಲಿ ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದಾಗ 9 o'clock 2-3 ಗ್ಲಾಸ್ನಷ್ಟು ಆದಷ್ಟು ನೀರನ್ನ ಕುಡಿಲಿಕ್ಕೆ ಟ್ರೈ ಮಾಡ್ತೀನಿ.
ಏಕೆಂದರೆ ಡೈಜೆಷನ್ ಕೂಡ ಚೆನ್ನಾಗಾಗೋದಲ್ಲದೆ ಮಾರ್ನಿಂಗ್ ಟೈಮ್ ನಮ್ಮ ಬಾಡಿ ಏನು ಹೇಳ್ತೀವಿ ನಾವು 5ರಿಂದ 6 ಗಂಟೆ ಮಲಗಿರ್ತೀವಲ್ಲ ಆ ಟೈಮಲ್ಲಿ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಅತಿ ಹೆಚ್ಚು ನೀರನ್ನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದಲ್ಲದೆ ಕೆಲವೊಬ್ಬರು ಡಿಟಾಕ್ಸ್ ಡ್ರಿಂಕ್ಗಳನ್ನೂ ಕೂಡ ಕುಡಿತಾರೆ. ನನ್ನ ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಕೂಡ ನಮ್ಮ ಹೆಲ್ತ್ಗಾಗಿರ್ಬೋದು, ನಮ್ಮ ಗಟ್ ಹೆಲ್ತ್ಗೆ ಮತ್ತು ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ, ಸೊ ಆದಷ್ಟು ನೀರನ್ನ ಘಟ ಅಂತ ಕುಡಿಯೋದಕ್ಕಿಂತ ಸಿಪ್ ಬೈ ಸಿಪ್ನ ಕುಡಿದ್ರೆ ಆದಷ್ಟು ಕುತ್ಕೊಂಡು ಕುಡಿಲಿಕ್ಕೆ ಟ್ರೈ ಮಾಡಿ. ಆವಾಗ ನಮ್ಮ ಬಾಡಿ ಕೂಡ ನೀರನ್ನು ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಸಾಂಬಾರಿಗೆ ಅಂತೇಳಿ ಇದಕ್ಕಿದ ಬೇಳೆನ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕಿದ ಬೇಳೆ ಎಲ್ಲ ಈ ರೀತಿ ಇದ್ಕಿಸಿದ್ದೀನಿ. ಇದರಲ್ಲಿ ಸ್ವೀಟ್ಸ್ನು ಕೂಡ ಮಾಡ್ತಾರೆ, ಆದರೆ ನಾನು ಯಾವತ್ತೂ ಮಾಡಿಲ್ಲ. ಆದರೆ ಒಂದ್ಸರಿ ಮಾಡಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ 1-2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿನ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದೆಲ್ಲವೂ ಕೂಡ ಫ್ರೈ ಮಾಡ್ಕೊತೀನಿ. ಯಾಕೆಂದರೆ ಇದರಿಂದ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಟೊಮೆಟೊ ಮತ್ತು 1-2ರಿಂದ 3 ನಾನೇನು ಹಚ್ಕೊಂಡಿದ್ದೀನಲ್ಲ ಈರುಳ್ಳಿ ಅದನ್ನು ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು, ರುಚಿಗೆ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಸೊ ಅದಾದಮೇಲೆ ಸ್ವಲ್ಪ ಜಾರಿಗೆ ಮಸಾಲ ಪುಡಿನ ಹಾಕಿದ್ದೀನಿ. ಇದೆಲ್ಲವನ್ನು ಹಾಕಿ ಡೈರೆಕ್ಟಾಗಿ ಕೂಡ ಹಾಕ್ತಾರೆ. ಸೊ ನಾನು ಈ ರೀತಿ ಏನಕ್ಕೆ ಅಂತಂದರೆ ನಮ್ಮ ಮನೆಯಲ್ಲಿ ಈ ರೀತಿಯೇ ಮಾಡೋದು, ಮತ್ತು ಇದರಿಂದ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ರೆಸಿಪಿನ ಮಾಡ್ತಾರೆ, ಆದರೆ ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಒಂದು ರೆಸಿಪಿ ಆಗಿರುತ್ತೆ. ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕಿರೋದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು, ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಬೆಂದಿದೆ ಅಂತ ಅಂದಮೇಲೆ ಇದ್ಕಿಸ್ಕೊಂಡಿರುವಂತಹ ಬೇಳೆನೂ ಹಾಕಿ ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಸ್ವಲ್ಪ ಕುಕ್ ಆಗಿದೆ. ಅದಾದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲಾನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ 2-3 ನಿಮಿಷ. ಅಂದರೆ ಕುಕ್ಕರೆಲ್ಲ ಹಾಕಿದ್ರೆ ಏನು ಹೇಳ್ತಾರೆ ಬೇಳೆ ಅನ್ನೋದೆಲ್ಲ ಕೂಡ ಸಿಗೋದಿಲ್ಲ, ತುಂಬಾ ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಕಾಳುಗಳನ್ನು ಸಿಗುತ್ತೆ ಅಂತ ಹೇಳ್ತಾ, ಇಲ್ಲಿ ನೋಡಿ ಈ ರೀತಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ನೀವು ಉಪ್ಪನ್ನು ಹಾಕಿ ಮತ್ತು ಅದಕ್ಕೆ ಕನ್ಸಿಸ್ಟೆಂಟಿಗೆ ಬೇಕಾಗಿರುವಂಥ ನೀರನ್ನು ಹಾಕ್ಕೊಂಡು ನಾನಿವಾಗ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಸಾಂಬಾರು ಇವಾಗ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇಡ್ಲಿ ಬ್ಯಾಟರ್ನ ನಾನು ನೈಟೇ ರೆಡಿ ಮಾಡ್ಕೊಂಡಿರ್ತೀನಿ. ನಾನು ನೈಟ್ ಯಾವುದೇ ರೀತಿಯ ಉಪ್ಪನ್ನು ಸೇರಿಸಿರೋದಿಲ್ಲ. ಬೆಳಗ್ಗೆ ಎದ್ದು ಉಪ್ಪನ್ನು ಸೇರಿಸಿ ಸ್ವಲ್ಪ ಚಿಟಿಕೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ನೆನೆಯೋದಕ್ಕೆ ಅಂತ 1-2 ಅವರ್ಸ್ ಬಿಟ್ಟಾದಮೇಲೆ ಈ ರೀತಿ ಪಾತ್ರೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಸರ್ವಿ ಈ ರೀತಿ ಇಡ್ಲಿಗಳನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಸಾಂಬಾರು ಬಂದು ಇಡ್ಲಿಗಷ್ಟೇ ಅಲ್ಲ, ದೋಸೆ ಆಗಿರ್ಬೋದು, ಪೂರಿ, ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆದಾದ್ರೂ ಮಸ್ತ್ ಪೂಜೆ ಜೊತೆ ಒಂದು ವಿಶೇಷ ಬ್ರೇಕ್ಫಾಸ್ಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಆಲ್.